ನಮಸ್ತೆ ನನ್ನೆಲ್ಲ ಪ್ರೀತಿಯ ಭಾರತೀಯರಿಗೆ. ಈ ದಿನ ಸುದಿನ, ದೇಶದ ಹಬ್ಬ, ದೇಶ ಪ್ರೇಮದ ಹಬ್ಬ, ಸ್ವತಂತ್ರೋತ್ಸವದ ಹಬ್ಬ. ನಿಮ್ಗೆಲ್ರಿಗೂ ಗೊತ್ತು, ಸ್ವತಂತ್ರ ನಾವು ಅಷ್ಟು ಈಸಿಯಾಗಿ ಪಡ್ಕೊಳ್ಳಿಲ್ಲ, ಬ್ರಿಟಿಷರು ನಮ್ಗೆ ಅಷ್ಟು ಈಸಿಯಾಗಿ ಕೊಟ್ಟು ಹೋಗಲಿಲ್ಲ. ಎಷ್ಟೋ ಸ್ವತಂತ್ರ ಹೋರಾಟಗಾರ ತ್ಯಾಗ ಬಲಿದಾನಗಳ ಮೂಲಕ ಪಡ್ಕೊಂಡಿದ್ದೀವಿ. ಈ ದಿನ ಅವರೆಲ್ಲರೂ ನೆನೆಸೋಣ, ಅವರೆಲ್ಲರೂ ಸ್ಮರಿಸೋಣ, ಅವರೆಲ್ಲರಿಗೂ ಪೂಜಿಸೋಣ, ಅವರೆಲ್ಲರಿಗೂ ಇಲ್ಲಿಂದ ದೀರ್ಘದಂಡ ನಮಸ್ಕಾರನ ಹಾಕೋಣ. ರಾಜ್ಗುರು, ಸುಖದೇವ್, ಭಗತ್ ಸಿಂಗ್ ಈ ಮೂವರು ದೇಶದೊಳಗಡೆ ಯಾವ ಮಟ್ಟಕ್ಕೆ ಹೋರಾಟ ಮಾಡ್ತಿದ್ರೋ, ಬಂದಿಖಾನೆ ಒಳಗಡೆ ತಗಲಾಕೊಂಡಾಗೂ ಜೈಲೊಳಗಡೆ ಇದ್ದಾಗಲೂ ಅಷ್ಟೇ ಮಟ್ಟದ ಪ್ರತಿರೋಧ ಒಡ್ತಾ ಇದ್ರು. ಬ್ರಿಟಿಷರು ಹಾಕೋ ಅನ್ನ ತಿಂತಾರಲ್ಲ, ನೀರು ಕುಡಿತಾರಲ್ಲ, ಕೋಪಗೊಂಡ ಬ್ರಿಟಿಷರು ಬಂದು ಆ ಮೂವರಿಗೂ ಒಡೆದು ಅವರ ತುಟಿಗಳನ್ನ ಓಪನ್ ಮಾಡಿ ಒಂದು ಚೈನ್ ಕೊಕ್ಕೆ ಹಾಕಿ ಮೂಲಕ ಬಾಯಿ ಓಪನ್ ಮಾಡಿ ಅನ್ನನ ತುರ್ಕಿ ಗೂಟದ ಮೂಲಕ ಒಡೆದು ಗಂಟ್ಲಿಗೆ ಇಳಿಯೋ ತನಕ ಬಿಡ್ತಾ ಇರಲಿಲ್ಲ. ಆದ್ರೂ ಜಗದೆ ಬಗದೆ ಆ ಅನ್ನನ ಗಂಟು ತನಕ ಕೈ ಹಾಕಿ ಮೂವರು ತೆಗೆದು ಬ್ರಿಟಿಷರು ಮುಖದ ಮೇಲೆ ಎಸ್ತು, ನೀವು ಹಾಕೋ ಅನ್ನ, ನೀವು ಹಾಕೋ ನೀರು ನಾವು ಕುಡಿಯಲ್ಲ, ನಮಗೆ ಸ್ವಾಭಿಮಾನ ಇದೆ, ನಮ್ಮ ದೇಶದ ಅನ್ನ ತಿಂತೀವಿ, ನೀವು ಹಾಕೋ ಅನ್ನ ಯಾಕೆ ತಿನ್ಬೇಕು ಅಂತ ಅವ್ರ ಮಕ್ಕಳು ಉಗಿತಾರೆ, ಅವ್ರನ್ನ ಎದುರಿಸ್ತಾರೆ. ಯಾರಿಗೂ ಜಗ್ಗಲ್ಲ, ಯಾರಿಗೂ ಬಗ್ಗಲ್ಲ. ಬ್ರಿಟಿಷರ್ನ ಜೈಲು ಒಳಗಡೆ ಇದ್ಕೊಂಡು ಪ್ರತಿರೋಧ ಒಡ್ಡಿ ಎದುರಿಸಿ ಸ್ವತಂತ್ರ ಪಡ್ಕೊಳ್ಳೋಕೆ ಸ್ವತಂತ್ರ ಹೋರಾಟ ಮಾಡ್ತಾರೆ. ಇಂಥ ಮಹನೀಯರಿಂದ ನಮಗೆ ಸ್ವತಂತ್ರ ಸಿಕ್ತ ಹೊರತು ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಈ ದಿನ ಇವರೆಲ್ಲರೂ ನೆನೆಸೋಣ, ಅವರೆಲ್ಲರಿಗೂ ದೀರ್ಘದಂಡ ನಮಸ್ಕಾರ ಇಲ್ಲೇ ಹಾಕೋಣ. ನನ್ನ ಎಲ್ಲ ಭಾರತೀಯರಿಗೂ ಸ್ವತಂತ್ರೋತ್ಸವದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ.